ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ವೀಡಿಯೋ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರ್ಬೋದು. ವೀಡಿಯೋ ಬೇಕಾದ್ರೆ 2x ಅಲ್ಲಿ ಕಂಡು ನೋಡಿ, ಲಾಸ್ಟ್ 2-3 ಮಿನಿಟ್ಸಲ್ಲಿ ಮುಗಿಸಾಕ್ಬಿಡ್ತೀನಿ. ಏನಪ್ಪ ಅಂದರೆ ನಿಮ್ಮದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆಗ್ಬಿಡ್ತಾರೆ. ಮತ್ತು ಏನೋ ವೆರಿಫೈ ಸ್ಲಿಪ್ ಬಗ್ಗೆ ಏನಾದರೂ ಎಡಿಟ್ ಮಾಡೋದಿದ್ದರೆ ಈಗ ಬೇಗ ಹೋಗಿ ಕೆ ಆಫೀಸ್ಗೆ ಹೋಗಿ ಮಾಡ್ಕೋಬೋದಾಗಿರುತ್ತೆ. ಡೇಟ್ ಬೇಕಾದ್ರೂ ಕೊಡ್ತಾರೆ. ಬಟ್ ಏನಾದರೂ ತೊಂದರೆ ಇದ್ದರೆ, ನೀವು ಏನಾದರೂ ನಿಯರ್ ಬೆಂಗಳೂರು ಹತ್ರ ಇದ್ದರೆ ನೀವು ಹೋಗಿ ಕೆ ಆಫೀಸಲ್ಲಿ ಹೋಗಿ ಏನಾದರೂ ಇದ್ದರೆ ತೊಂದರೆ ಇದ್ದರೆ ಸರಿ ಮಾಡ್ಕೊಳ್ಳಿ. ನಿಮಗೆ ಈಗ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆಗ್ಬಿಡ್ತಾರೆ. ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ಇದನ್ನ ಕೇಳ್ತಾ ಇದ್ದಾರೆ. ಯಾಕಂದರೆ ಈಗ ಇಂಜಿನಿಯರ್ದು ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದಾದರೆ ಬಿಟ್ಟಿದ್ದಾರೆ ಆಲ್ರೆಡಿ. ನೀವು ಯಾರು ಚೆಕ್ಔಟ್ ಮಾಡ್ಕೊಂಡಿಲ್ಲ, ಚೆಕ್ಔಟ್ ಮಾಡ್ಕೊಳ್ಳಿ. ನಮಗೆ ಈಸಿ ಆಗಬೇಕು, ಸಾರ್ಟೆಡ್ ಅನ್ನೋದಾದರೆ ಹೇಳ್ತೀನಿ ನೋಡಿ. ಮೊದಲೇ ನಿಮ್ಮದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಆಯಿತು, ಮತ್ತು ನೆಕ್ಸ್ಟ್ ಕೌನ್ಸಿಲಿಂಗ್ ಆದರೂ ನೀವು ಒಂದು ವೆಬ್ಸೈಟ್ ಬಂದ ತಕ್ಷಣ ನಿಮಗೆ ಈ ಥರ ಪ್ರತಿಯೊಂದು ಚೆಕ್ ಮಾಡ್ತಾ ಹೋಗೋಕ್ಕಾಗಲ್ಲ, ಎಲ್ಲ ನೀರು ಹಾಕೋಲ್ಲ. ಅವಾಗ ನೀವು 3 ಲೈನ್ ಮೇಲೆ ಡಾಟ್ನ ಕ್ಲಿಕ್ ಮಾಡಿಕೊಂಡು ನೀವು ಹಂಗೆ ಇಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಈಸಿ CET 2025 ಅಂತ ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ನಿಮ್ಮದು CET ಏನೇನಾಗಿರುತ್ತೆ ಪ್ರತಿಯೊಂದು ನಿಮಗೆ ಸಪ್ರೇಟಾಗಿ ಕಾಣಿಸುತ್ತೆ. ಓಕೆ, ಇದರಲ್ಲಿ ನಿಮಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಾಗಿದೆ, ಬಿಟ್ಟಿದ್ದಾರೆ ಅವಾಗಲೇ. ಅದನ್ನ ಈಗ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ನೆಕ್ಸ್ಟ್ ಈಗ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕಲ್ವಾ. ನೋಡಿ, ಇನ್ನೂ ಯಾವುದೇ ಕಾರಣಕ್ಕೂ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದು ಇಂಜಿನಿಯರ್ಸ್ಗೆ ಅಷ್ಟೇ, ಯಾವುದೇ ಕೋರ್ಸ್ಗೆ ಬಿಟ್ಟಿಲ್ಲ. ಆದರೆ ಈಗ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಡೋ ತನಕ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲ್ಲ. ಓಕೆನಾ, ಇದು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಎಲ್ಲ ಒಂದು ಕೋರ್ಸಸ್ಸು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವೆ ಅನ್ನೋದು ನಮಗೆ ಐಡಿಯಾ ಸಿಗಬೇಕು. ಆ ಐಡಿಯಾ ಸಿಕ್ಕರೆ ನಾವು ಏನು ಮಾಡುತ್ತೆ, ಆಪ್ಷನ್ ಎಂಟ್ರಿ ಲೀಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಲೈಕ್ ಈಗ ಆಪ್ಷನ್ ಎಂಟ್ರಿ ಬಿಟ್ಟಿದ ತಕ್ಷಣ ಅವಾಗ ಈ ಕಾಲೇಜಲ್ಲಿ ಇಷ್ಟು ಕಾಲೇಜಸಲ್ಲಿ ಇಷ್ಟು ಸೀಟ್ಸ್ ಇದ್ದಾವೆ, ನಾನು ಈ ಕಾಲೇಜಸಲ್ಲಿ ಈ ಸೀಟ್ ಸಿಗ್ಬೋದು ನನಗೆ ಅಂತಂದು ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿ ನಾವು ಬರ್ಕೋತೀವಿ. ಈ ಥರ ಆಗೋದ್ರಿಂದ ನಮಗೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಡಲೇಬೇಕು. ಬಿಡ್ದಿಲ್ಲ ನಮಗೆ ಆಪ್ಷನ್ ಎಂಟ್ರಿ ಬಿಟ್ಟರೆ ತುಂಬಾ ತೊಂದರೆ ಆಗುತ್ತೆ. ಬಿಡೋ ತನಕ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲ್ಲ. ಯಾಕಂದರೆ ನಮ್ಗೆ ಐಡಿಯಾ ಇರೋದೇ ಇಲ್ಲ. ಯಾಕಂದರೆ ಯಾವ ಕಾಲೇಜಸಲ್ಲಿ ಎಷ್ಟು ಸೀಟ್ಸ್ ಇದ್ದಾವೆ. ಫಸ್ಟ್ ಆಫ್ ಆಲು ನಾನು ಕಾಲೇಜಸಲ್ಲಿ ಪ್ರತಿ ವರ್ಷ ಸೀಟ್ಸು ಚೇಂಜಸ್ ಆಗ್ತಾ ಇರ್ತವೆ. ಒಂದು ಸರಿ ಲೆಸ್ ಆಗ್ಬೋದು, ಒಂದು ಸರಿ ಜಾಸ್ತಿ ಆಗ್ಬೋದು. ಆದರೆ ಯಾವಾಗಲೂ ಅಪ್ರಾಕ್ಸಿಮೇಟ್ಲಿ ನಾವು ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದಂದರೆ ಯಾವಾಗಲೂ ಪ್ರತಿ ವರ್ಷ ಕಾಲೇಜಸಲ್ಲಿ ಸೀಟ್ಸ್ ಜಾಸ್ತಿ ಆಗ್ತಾ ಹೋದ್ಲು, ಕಡಿಮೆ ಆಗಿಲ್ಲ. ಅದರಲ್ಲಿ ಎಸ್ಪೆಷಲಿ ಇಂಜಿನಿಯರ್ಸ್ ಕಾಲೇಜಸಲ್ಲಿ ಅಂತೂ ಸೀಟ್ ಕಡಿಮೆನೇ ಆಗಿಲ್ಲ. ವರಿ ಮಾಡ್ಕೋಬೇಡಿ. 1.35 ಲ್ಯಾಕ್ವರೆಗೂ ಸೀಟ್ಸ್ ಇದಾವಂತೆ ಆಲ್ ಓವರ್ ಕರ್ನಾಟಕದಲ್ಲಿ. ಇಷ್ಟು ಇಲ್ಲಿವರೆಗೂ ಸಿಕ್ಕಿರೋ ಡೇಟಾ. ಬಟ್ ಆದರೆ ನಮ್ಗೆ ಅಫಿಷಿಯಲ್ ಆಗಿ ಬರಬೇಕು, ಕೆ ವೆಬ್ಸೈಟಿಂದನೇ ಇಷ್ಟು ಕಾಲೇಜಸಲ್ಲಿ ಇಷ್ಟು ಸೀಟ್ಸ್ ಇದ್ದಾವೆ, ಮತ್ತು ಇಷ್ಟು ಪರ್ಸೆಂಟೇಜ್ ಆಫ್ SNQ ಕೋಟಾ, ಅದರಲ್ಲಿ SNQ ಕೋಟಾದ ಎಷ್ಟು ಸೀಟ್ಸ್ ಇದ್ದಾವೆ. ಮತ್ತು ಈಗ ನೀಟ್ ಸ್ಟೂಡೆಂಟ್ಸು ಅವ್ರದ್ದು ಒಂದು ಸೀಟ್ ಮ್ಯಾಟ್ರಿಕ್ಸ್ ಬೇಕು. ಆಮೇಲೆ ಅಗ್ರಿಕಲ್ಚರ್ದು ಸೀಟ್ ಮ್ಯಾಟ್ರಿಕ್ಸ್ ಬೇಕು. ಮತ್ತು ವೆಟ್ರನರಿ, B ಫಾರ್ಮಾ, D ಫಾರ್ಮಾ, BSc ನರ್ಸಿಂಗು ಪ್ರತಿಯೊಂದು ಆದರೆ ಬೇಕೇ ಬೇಕು ನಮಗೆ. ಯಾಕಂದರೆ ನಮಗೆ ಕಾಲೇಜಸ್ ಲೀಸ್ಟ್ ಮಾಡೋಕ್ಕೆ ಅದು ಯೂಸ್ ಆಗುತ್ತೆ. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಡೋತನ ನಿಮಗೆ ಯಾವುದೇ ಥರ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋಲ್ಲ. ಯಾವಾಗ ಬಿಡ್ತಾರೆ ಬ್ರದರ್ ಅಂತ ಕೇಳಿದ್ರೆ, ಈಗ ಅದು ಯಾಕಂದರೆ ಅವ್ರದ್ದು ಸಕಲ ಸಿದ್ಧತೆಗಳು ರೆಡಿಯಾಗಿದೆ ಅಂತ ಟ್ವೀಟ್ ಮಾಡಿರೋ ಕಾರಣ ಆದಷ್ಟು ಬೇಗನೆ ಈಗ ಕಾಲೇಜಸ್ಸು ಈಗ ಅದು ನೋಡಿ ಎಲ್ಲ ರೆಡಿ ಇದೆ ಅಂದರೆ ಅವರು ಈಗ ಬಿಟ್ಟ ತಕ್ಷಣ ಬಿಡೋಕ್ಕೆ ರೆಡಿ ಇರ್ತಾರೆ. ಈಗ ಕಾಲೇಜಸ್ಸಿಂದ ಡೇಟಾ ಬರಬೇಕು. ಒಂದೊಂದು ಕಾಲೇಜಸ್ ಡಿಲೇ ಮಾಡ್ತವೆ. ನಮ್ಮ ಕಾಲೇಜಸ್ಸಲ್ಲಿ ಇಷ್ಟು ಸೀಟ್ಸ್ ಇದ್ದಾವೆ, ಮ್ಯಾನೇಜ್ಮೆಂಟ್ ಕಡೆಯಿಂದ ಮಾತಾಡ್ತಿರ್ತಾರೆ, ಎಷ್ಟು ಕೊಡೋಣ ಕೆಗೆ ಸೀಟ್ಸು, ಈ ಥರ ಮಾತಾಡಿಕೊಂಡು ಸ್ವಲ್ಪ ಡಿಲೇ ಮಾಡ್ಬೋದು. ಆದರೂ ಯಾವಾಗ ಕೆಗೆ ಅದು ಒಂದು ಅಪ್ಡೇಟ್ ಬರುತ್ತೆ, ಆ ಡೇಟಾನ ಸಿಕ್ಬಿಡುತ್ತೆ, ಬಿಟ್ಟು ನೆಕ್ಸ್ಟು 1 or 2 ಅವರ್ಸಲ್ಲೇ ನಿಮಗೆ ಕೆ ವೆಬ್ಸೈಟಲ್ಲಿ ಅದು ಬಂದ್ಬಿಡುತ್ತೆ. ಎನಿವೇ, ಏನೋ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ನಾವು ಒಂದು ವಾಟ್ಸಪ್ ಗ್ರೂಪಲ್ಲಿ ಆದರೆ ಆಗ್ತಿರ್ತೀವಿ, ಇಲ್ಲಾಂದ್ರೆ ವೀಡಿಯೋ ಮಾಡೋದು ತಿಳಿಸ್ತಿರ್ತೀವಿ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರತಿಯೊಂದು ವೀಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಮೇತ ಸಿಗುತ್ತೆ. ಅವಾಗ ನೀವು ಅದರ ಬಂದಿರೋ ಇನ್ಫಾರ್ಮೇಷನ್ ತಿಳ್ಕೊಬೋದು. ನೋಡಿ, ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಇದು ಒಂದು ಯಾವಾಗಲೂ ಕೆದಲ್ಲಿ ಏನೇ ಒಂದು ಹೊಸದಾಗಿ ಲಿಂಕ್ ಬಿಟ್ಟರೆ ಅದು ಸಂಬಂಧಪಟ್ಟಿದ್ದು CET ಆಯಿತು, ನೀಡ್ದಾಯಿತು, ಸಡನ್ನಾಗಿ ಅದ್ರ ಬಗ್ಗೆ ಕ್ಲಿಕ್ ಮಾಡ್ಕೊಂಡು ಏನೇನೋ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅದ್ರಿಗೆ ನೀವು ಸ್ಟಾರ್ಟಿಂಗ್ ಫಸ್ಟ್ ಇಯರ್ಲಿ ಏನಾದರೂ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ರೆ ಒಂದೊಂದು ತುಂಬ ಪ್ರಾಬ್ಲಮ್ ಆಗುತ್ತೆ. ಎಕ್ಸಾಂಪಲ್, ಈಗ ಆಪ್ಷನ್ ಎಂಟ್ರಿ ಬಿಟ್ಟರು ನೀವು ಅವತ್ತೇ ಹೋಗಿ ಆಪ್ಷನ್ ಎಂಟ್ರಿ ಮಾಡೋಕೆ ಹೋಗ್ಬಿಡಿ. ಯಾಕಂದರೆ ಆಪ್ಷನ್ ಎಂಟ್ರಿ ಒಂದೇ ದಿನಕ್ಕೆ ಮುಗ್ದೋಗಲ್ಲ. ಇಲ್ಲ ಅವತ್ತು ನೈಟ್ ಬಿಟ್ಟರೆ ಅಂದ್ರೆ ಅವತ್ತೇ ಮುಗ್ದೋಗಲ್ಲ, ತುಂಬ ಲಾಂಗ್ ಟೈಮಲ್ಲಿ ಇರುತ್ತೆ. ಆ ಟೈಮಲ್ಲಿ ಒಂದು ವೀಕ್ ಆದರೆ ಕೊಡ್ತಾರೆ. ಅವಾಗ ನಾವು ಒಂದೊಂದು ಸ್ಟೆಪ್ಸ್ ಆಗಿ ಹೇಳ್ತಾ ಇರ್ತೀವಿ. ಅದನ್ನ ಯಾಕಂದ್ರೆ ಪ್ರತಿ ವರ್ಷ ಚೇಂಜಸ್ ಆಗಿದೆ. ನೋಡಿ, ಈ ವರ್ಷ ವೆರಿಫೈ ಸ್ಲಿಪ್ಪಲ್ಲಿ QR ಕೋಡ್ ಕೊಟ್ಟಿದ್ದಾರೆ. ಹಾಗೆ ಆಪ್ಷನ್ ಎಂಟ್ರಿ ಏನೇನು ಚೇಂಜ್ ಆಗಿದೆ ಅವನ್ನೆಲ್ಲ ಹೇಳ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಫಾಲೋ ಮಾಡಿ ಒಬ್ಬರನ್ನಾದರೂ, ಅವಾಗ ನಿಮಗೆ ಖಂಡಿತ ಐಡಿಯಾನ ಸಿಗುತ್ತೆ. ಓಕೆ, ಎನಿವೇ, ಒಂದು ಸ್ವಲ್ಪ ಅದರ ಇನ್ಫಾರ್ಮೇಷನ್ ಸಿಕ್ಕಿತ್ತು ಅಂದರೆ ಈ ವಿಡಿಯೋದಲ್ಲಿ ನೀವು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಆಗಿ ಸಾಕಷ್ಟು ವೀಡಿಯೋ ಮಾಡೋಕ್ಕೂ ನನಗೆ ಕೂಡ ಎನ್ಕರೇಜ್ ಆಗುತ್ತೆ. ಅದಕ್ಕೆ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗ ಗುಡ್ ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.